ಗಿಲ್ಲಿ ನಟ ಪಂಚಿಂಗ್ ಡೈಲಾಗ್ಸ್ ನಾನ್ ಸ್ಟಾಪ್ ಕಾಮಿಡಿ ಮಾಡೋ ಗಿಲ್ಲಿ ಎಲ್ಲರ ಫೇವ್ರೆಟ್. ಆರಂಭದಿಂದಲೂ ಬಿಗ್ ಬಾಸ್ ಮನೆಯಲ್ಲಿ ಸಖತ್ ಹೈಲೈಟ್ ಆಗಿರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಬಿಗ್ ಬಾಸ್ ನಿಂದ ಎಲಿಮಿನೇಟ್ ಆದವರು ವೀಕ್ಷಕರು ಮಾತ್ರವಲ್ಲದೆ ಸ್ಟಾರ್ಸ್ ಕೂಡ ಗಿಲ್ಲಿನೇ ಗೆಲ್ಲೋದು ಅಂತ ಹೇಳ್ತಾ ಬಂದಿದ್ದಾರೆ. ಆದ್ರೀಗ ಬಿಗ್ ಬಾಸ್ ಮನೆಯಲ್ಲಿ ಸೈಡ್ ಲೈನ್ ಆಗ್ತಿದ್ದಾರೆ ಗಿಲ್ಲಿ. ಕಾಮಿಡಿ ಕಿಂಗ್ ಬಿಗ್ ಬಾಸ್ ಗೆಲ್ಲಲ್ಲ, ಟ್ರೋಫಿ ಗಿಲ್ಲಿಯಿಂದ ಕೈ ತಪ್ಪುತ್ತೆ ಎಂಬ ಮಾತು ಕೇಳಿ ಬಂದಿದೆ. ಅಷ್ಟಕ್ಕೂ ಈ ಸುದ್ದಿ ನಿಜಾನಾ? ಗಿಲ್ಲಿಯನ್ನ ಸೋಲಿಸೋ ಪ್ರಯತ್ನ ನಡೀತಾ ಇದೆಯಾ ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಫಿನಾಲೆ ಹತ್ತಿರವಾಗ್ತಿದೆ. ಸ್ಪರ್ಧಿಗಳು ಟ್ರೋಫಿ ಮೇಲೆ ಕಣ್ಣಿಟ್ಟಿದ್ದಾರೆ. ಆಲ್ಮೋಸ್ಟ್ ವೀಕ್ಷಕರು ಗಿಲ್ಲಿನೇ ಗೆಲ್ತಾರೆ ಅಂತ ಹೇಳ್ತಾ ಇದ್ದಾರೆ. ಗಿಲ್ಲಿನ ನಾವು ಗೆಲ್ಲಿಸ್ತೀವಿ ಅಂತ ಹೇಳ್ತಾನೆ ಬಂದಿದ್ದಾರೆ. ಆದ್ರೆ ಈಗ ವೀಕ್ಷಕರ ಲೆಕ್ಕಾಚಾರ ಎಲ್ಲ ಉಲ್ಟಾ ಪಲ್ಟಾ ಆಗ್ತಿದ್ಯಾ ಎಂಬ ಅನುಮಾನ ಕಾಡ್ತಾ ಇದೆ. ಇದೀಗ ಗಿಲ್ಲಿ ಗೆಲ್ಲಲ್ಲ, ಬೇರೆಯವರು ಗೆಲ್ತಾರೆ ಎಂಬ ಮಾತು ಕೇಳಿ ಬಂದಿದೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಕಳೆದ ಒಂದೆರಡು ವಾರಗಳಲ್ಲಿ ಗಿಲ್ಲಿ ನಟ ಯಾಕೋ ಸೈಲೆಂಟ್ ಮೋಡ್ ನಲ್ಲಿದ್ದಂತೆ ಕಾಣ್ತಾ ಇದೆ. ಮೊದಲ ವಾರದಷ್ಟು ಆಕ್ಟಿವ್ ಇದ್ದಂತೆ ಕಾಣ್ತಿಲ್ಲ ಎಂಬ ಮಾತು ಕೇಳಿ ಬಂದಿದೆ. ಸೋಷಿಯಲ್ ಮೀಡಿಯಾದಲ್ಲೂ ಈ ಬಗ್ಗೆ ಚರ್ಚೆ ನಡೀತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಬೇರೆ ಸ್ಪರ್ಧಿಯನ್ನ ಗೆಲ್ಲಿಸೋ ಪ್ರಯತ್ನ ನಡೀತಾ ಇದೆ. ಹೀಗಾಗಿ ಗಿಲ್ಲಿಯನ್ನ ಸೈಡ್ ಲೈನ್ ಮಾಡಲಾಗ್ತಿದೆ. ಮೊದಲೆಲ್ಲ ಎಲ್ಲಾ ಸಂಚಿಕೆಯಲ್ಲೂ ಗಿಲ್ಲಿಯೇ ಹೈಲೈಟ್ ಆಗಿರ್ತಿದ್ರು. ಲೈವ್ ನಲ್ಲೂ ಗಿಲ್ಲಿಯನ್ನೇ ಹೆಚ್ಚಾಗಿ ತೋರಿಸಲಾಗ್ತಿತ್ತು. ಗಿಲ್ಲಿ ಕಾಮಿಡಿ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲೂ ಟ್ರೆಂಡ್ ಆಗಿರ್ತಿತ್ತು. ಆದ್ರೀಗ ಗಿಲ್ಲಿ ಅಷ್ಟೊಂದಾಗಿ ಕಾಣಿಸಿಕೊಳ್ತಿಲ್ಲ. ಗಿಲ್ಲಿ ಕ್ರೇಜ್ ಕಡಿಮೆ ಆಯ್ತಾ ಅಥವಾ ಬಿಗ್ ಬಾಸ್ ಬೇಕಂತಲೇ ಗಿಲ್ಲಿಯನ್ನ ಸೈಡ್ ಲೈನ್ ಮಾಡ್ತಿದ್ದಾರೆ ಎಂಬ ಪ್ರಶ್ನೆ ವೀಕ್ಷಕರನ್ನ ಕಾಡ್ತಾ ಇದೆ. ಇದೀಗ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಸ್ಪರ್ಧಿ ವಿನಯ್ ಗೌಡ ಕೂಡ ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ವಿನಯ್ ಗೌಡ ಬಿಗ್ ಬಾಸ್ ಸ್ಪರ್ಧಿಗಳು ನೇಮಿಸಿಕೊಳ್ಳುವ PROಗಳು ಮತ್ತು ಅವರ ಸ್ಟ್ರಾಟಜಿಗಳ ಬಗ್ಗೆ ಮಾತನಾಡಿದ್ದಾರೆ. ಒಬ್ಬರನ್ನ ಹೈಲೈಟ್ ಮಾಡೋದಕ್ಕಾಗಿ ಮತ್ತೊಬ್ಬರ ಬಗ್ಗೆ ನೆಗೆಟಿವ್ ಮಾಡೋದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಎಲ್ಲಿ ನೋಡಿದ್ರು ಗಿಲ್ಲಿ ಗಿಲ್ಲಿ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೆ ಅದನ್ನೇ ಕೆಲವರು ಓವರ್ ಹೈಪ್ ಮಾಡಿ ಅದು ಗಿಲ್ಲಿಗೆ ನೆಗೆಟಿವ್ ಆಗೋ ತರ ಮಾಡ್ತಾ ಇದ್ದಾರೆ. ಇದು ನಡಿಬಾರ್ದು. ಇದನ್ನೆಲ್ಲ ಅವರ ಫ್ಯಾಮಿಲಿಯವರು ನೋಡಿದಾಗ ಅವರಿಗೆ ಆಗುವ ನೋವು, ತೊಂದರೆಗಳ ಬಗ್ಗೆ PRO ಏಜೆಂಟ್ಗಳು ಗಮನಿಸಬೇಕು. ನಾವು ಏನ್ ಡ್ಯಾಮೇಜ್ ಮಾಡ್ತಿದ್ದೇವೆ ಎಂಬುದನ್ನ ನೆನಪಿನಲ್ಲಿಟ್ಕೊಳ್ಬೇಕು ಅಂತ ವಿನಯ್ ಗೌಡ ಹೇಳಿದ್ದಾರೆ. ಮತ್ತೊಂದ್ ಕಡೆ ಗಿಲ್ಲಿ ಬಿಗ್ ಬಾಸ್ ವಿನ್ ಆಗಲ್ಲ ಅಂತ ಜ್ಯೋತಿಷಿಯೊಬ್ರು ಭವಿಷ್ಯ ನುಡಿದಿದ್ದಾರೆ. ಪ್ರಶಾಂತ್ ಕಿಣಿ ಎಂಬುವರು ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಪೋಸ್ಟ್ ಮಾಡಿದ್ದಾರೆ. ಗಿಲ್ಲಿ ಫಿನಾಲೆ ತಲುಪುತ್ತಾರೆ ಅಂತ ಅಕ್ಟೋಬರ್ನಲ್ಲಿ ಭವಿಷ್ಯ ನುಡಿದಿದ್ರು. ಆದ್ರೀಗ ಅದೇ ಟ್ವೀಟ್ ನ ರೀಟ್ವೀಟ್ ಮಾಡಿಕೊಂಡು ಗಿಲ್ಲಿ ಅವರು ಬಿಗ್ ಬಾಸ್ ವಿನ್ ಆಗಲ್ಲ, ಟಾಪ್ 3 ಸ್ಪರ್ಧಿಗಳಾಗಿ ಗಿಲ್ಲಿ ನಟ, ಕಾವ್ಯ ಶೈವ, ರಕ್ಷಿತಾ ಶೆಟ್ಟಿ ಹೊರಹೊಮ್ಮಲಿದ್ದಾರೆ. ಈ ಬಾರಿ ಬಿಗ್ ಬಾಸ್ ಗೆಲ್ಲೋದು ಮಹಿಳಾ ಸ್ಪರ್ಧಿ ಅಂತ ಹೇಳಿದ್ದಾರೆ. ಇದು ಗಿಲ್ಲಿ ಅಭಿಮಾನಿಗಳ ಕೋಪಕ್ಕೆ ಕಾರಣ ಆಗಿದೆ. ಏನೇ ಆಗ್ಲಿ ಗಿಲ್ಲಿಯನ್ನ ನಾವು ಗೆಲ್ಲಿಸ್ತೇವೆ ಅಂತ ಹೇಳಿದ್ದಾರೆ. ಗಿಲ್ಲಿ ಹೆಸರಿನಲ್ಲಿ ಪ್ರಚಾರ ತೆಗೆದುಕೊಳ್ಳಲು ಇದೊಂದು ಗಿಮಿಕ್ ಅಷ್ಟೇ ಅಂತ ಹೇಳಿದ್ದಾರೆ. ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ? ಈ ಸಲ ಯಾರು ವಿನ್ ಆಗ್ಬೋದು ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.